12 ಗ್ರೇಪ್ಸ್ ಇದೆ ಆ್ಯಕ್ಚುಲಿ ನನ್ನ ಕೈಯಲ್ಲಿ. ಸೊ ಒಂದು ಮಿತ್ತಿದೆ ಏನಂದರೆ, ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಸೊ ಎಷ್ಟೋ ದಿನ ಆದಮೇಲೆ ವ್ಲಾಗ್ಸ್ ಮಾಡ್ತಿದ್ದೀನಿ. ಇವತ್ತು ಡೇಟ್ ಬಂದುಬಿಟ್ಟು ನೋಡ್ತಾ ಇರ್ಬೋದು 31st ಡಿಸೆಂಬರ್ ಮತ್ತು 8:15 ಟೈಮ್ ಆಗಿದೆ. ಸೊ 31st ಡಿಸೆಂಬರ್ ಅಂದರೆ ಗೊತ್ತಲ್ವಾ, ಹುಡುಗರೆಲ್ಲ ಪಾರ್ಟಿ ಮಾಡೋಕ್ಕೆ ಹೋಗ್ತಾರೆ ಮತ್ತು ಟ್ರಿಪ್ಸ್ಗೆ ಹೋಗ್ತಾರೆ ಫ್ರೆಂಡ್ಸ್ ಜೊತೆ. ಸೊ ನಾನು ಈ ವರ್ಷ ಟ್ರಿಪ್ಗೆ ಹೋಗಕ್ಕೆ ಆಗ್ತಿಲ್ಲ, ಅಟ್ಲೀಸ್ಟ್ ಫ್ರೆಂಡ್ಸ್ ಜೊತೆ ಆಚೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಎಲ್ಲಿ ಹೋಗ್ತಿದ್ದೀನಿ ಅಂದರೆ ಡ್ರಮ್ ರೋಲ್ಸ್. ಸೊ ಎಲ್ಲಿ ಅಂದರೆ MG ರೋಡ್ ಮತ್ತು ಚರ್ಚ್ ಸ್ಟ್ರೀಟ್. ಸೊ ನಿಮಗೆಲ್ಲ ಗೊತ್ತಿರುತ್ತೆ, ನ್ಯೂ ಇಯರ್ ಅಂದರೆ ಫುಲ್ ವೈಬ್ಸ್ ಇರುತ್ತೆ ಅಲ್ಲಿ. ಈ ವರ್ಷ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಸೊ ನನ್ನ ಜೊತೆ ನೀವು ಈ ಜರ್ನಿಯಲ್ಲಿ ನನ್ನ ಪಾರ್ಟ್ ಆಗಿ ಬನ್ನಿ. ಹೋಗೋಕ್ಕೆ ಮುಂಚೆ ಒಂದು ಮ್ಯಾಟರು, ನನ್ನ 2024 ಅಂತೂ ಹಾಳಾಗೋಯ್ತು. ಅಟ್ಲೀಸ್ಟ್ 2025 ಆದರೂ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಮ್ಯಾನಿಫೆಸ್ಟ್ ಮಾಡೋಣ ಅಂದ್ಕೊಳ್ತೀನಿ. ಸೊ ಈ ವರ್ಷ ನಾನು ಏನು ಮ್ಯಾನಿಫೆಸ್ಟ್ ಮಾಡ್ಕೊಳ್ತಿದ್ದೀನಿ ಅಂದರೆ ಗ್ರೇಪ್ಸ್ ತಿಂಡಿಗೆ ಮ್ಯಾನಿಫೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು 12 ಗ್ರೇಪ್ಸ್ ಇದೆ ಆ್ಯಕ್ಚುಲಿ ನನ್ನ ಕೈಯಲ್ಲಿ. ಸೊ ಒಂದು ಮಿತ್ತಿದೆ ಏನಂದರೆ, 12 o'clock ಆಗಕ್ಕೆ ಮುಂಚೆ ನ್ಯೂ ಇಯರ್ ಈವಲ್ಲಿ 12 ಗ್ರೇಪ್ಸ್ನ ಟೇಬಲ್ ಕೆಳಗಡೆ ತಿಂದರೆ ಮತ್ತು ಏನಾದರೂ ಮ್ಯಾನಿಫೆಸ್ಟ್ ಮಾಡಿಕೊಂಡ್ರೆ ಅದು ನಡೆಯುತ್ತೆ ಅಂತ ಹೇಳ್ತಾರೆ. ಸೊ ನಾನು ಈ ವರ್ಷ ಇದನ್ನು ಟ್ರೈ ಮಾಡಿ ಇಯರ್ ಎಂಡ್ ಒಳಗಡೆ ನೋಡಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಅಂತಲೇ ಗ್ರೇಪ್ಸ್ ತರಿಸಿದ್ದೀನಿ. ಆ್ಯಕ್ಚುಲಿ ಏನಂದರೆ 12 o'clock ಮುಂಚೆ ತಿನ್ನಬೇಕು, ಲೈಕ್ 11:59 ಹಾಗೆ. ಬಟ್ ನಾನು ಆಚೆ ಇರೋದ್ರಿಂದ ತಿನ್ನೋಕ್ಕಾಗಲ್ಲ. ಸೊ ಇವಾಗೇ ಟ್ರೈ ಮಾಡೋಣ ಹೋಗೋಕೆ ಮುಂಚೆ. ಟೇಬಲ್ ಕೆಳಗಡೆ ಅಂತೂ ಬಂದಿದ್ದೀನಿ ವಿತ್ ಗ್ರೇಪ್ಸ್. ಸೊ ಲೆಟ್ ಸ್ಟಾರ್ಟ್. 12 ಗ್ರೇಪ್ಸು ಮ್ಯಾನಿಫೆಸ್ಟ್ ಮಾಡಿಕೊಂಡು ತಿನ್ನೋಣ. ಐ ಹೋಪ್ 2025 ಅಟ್ಲೀಸ್ಟ್ ನನಗೆ ಲಕ್ ಬರಲಿ ಅಂತ. ಸೊ ಲೆಟ್ ಸ್ಟಾರ್ಟ್. 2025 ಲಾಸ್ಟ್ 2 ಗ್ರೇಪ್ಸ್ ಬಾಕಿ ಇದೆ. ಸೊ ಲಾಸ್ಟ್ 1 ಗ್ರೇಪ್. ಸೊ ನಾನು ಫೈನಲಿ ಗ್ರೇಪ್ಸ್ ತಿಂದು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ 2025 ಬ್ರಿಂಗ್ಸ್ ಮೀ ಲಕ್ ಆ್ಯಂಡ್ ಗುಡ್ ಲಕ್ ಆ್ಯಂಡ್ ಗುಡ್ ಲಕ್ ಗುಡ್ ಲಕ್ ಗುಡ್ ಲಕ್ ಆ್ಯಂಡ್ ವಿತ್ ಲಾಟ್ಸ್ ಆಫ್ ಮನಿ. ಓಕೆನಾ? ಯಾರಿಗೆ ಮನಿ ಅಂದರೆ ಇಷ್ಟ ಇಲ್ಲ ಇಲ್ಲಿ. ಸೊ 2025 ಗುಡ್ ಲಕ್ ಮತ್ತು ಮನಿ ತುಂಬ ಜಾಸ್ತಿ ಬರಲಿ ಅಂತ ಬೇಡ್ಕೊಳ್ಳಿ. ನೀವು ಯಾವತ್ತಾದರೂ ಟ್ರೈ ಮಾಡಿಲ್ಲ ಅಂದರೆ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ, ನೋಡೋಣ ಏನಾಗುತ್ತೆ ಅಂತ ನನ್ನ ಮ್ಯಾನಿಫೆಸ್ಟೇಷನ್. ನ್ಯೂ ಇಯರ್ಗೆ ಔಟ್ಫಿಟ್ ಚೆಕ್ ಮಾಡಿ ಏನು ಹಾಕ್ಕೊಂಡಿದ್ದೀನಿ ಅಂತ. ಒಂದು ಬ್ಲ್ಯಾಕ್ ಶರ್ಟ್ ಹಾಕ್ಕೊಂಡಿದ್ದೀನಿ ವಿತ್ ಗ್ರೇ ಪ್ಯಾಂಟ್ಸ್ ಆ್ಯಂಡ್ ವೈಟ್ ಶೂಸ್ ಹಾಕ್ಕೊಂಡಿದ್ದೀನಿ. ಸೊ ಇದು ನನ್ನ ಔಟ್ಫಿಟ್ ಆಫ್ ದ ಡೇ. ಸೊ ಹೆಂಗೆ ಕಾಣಿಸ್ತಿದ್ದೀನಿ? ಚೆನ್ನಾಗಿ ಕಾಣಿಸ್ತಿದ್ದೀನ? ಇವಾಗ ಮನೆ ಬಿಡ್ತಾ ಇದ್ದೀನಿ, ಡೈರೆಕ್ಟಾಗಿ MG ರೋಡ್ಗೆ ಹೋದ್ಮೇಲೆ ಸಿಗ್ತೀನಿ. ಫೈನಲಿ ನನ್ನ ಫ್ರೆಂಡ್ಸ್ ಜೊತೆ ಸಿಕ್ಕಿದ್ದೀನಿ. ಅವಳು ಬಂದ್ಬಿಟ್ಟು ಕ್ಯಾಮ್ರಾ ಶೈ, ಸೊ ಕ್ಯಾಮ್ರಾ ಮುಂದೆ ತರಕ್ಕೆ ಹೋಗಲ್ಲ. ಸೊ ನಾವೀಗ ಫೈನಲಿ MG ರೋಡ್ ಹತ್ರ ಇದ್ದೀವಿ. ಹಿಂದ್ಗಡೆ ನೋಡ್ತಾ ಇರ್ಬೋದು ಬಲೂನ್ಸು, ಜನ ಎಲ್ಲ ಫುಲ್ ಜಾಸ್ತಿ ಇದ್ದಾರೆ. ಒಳಗಡೆ ಹೋಗೋಣ ಬನ್ನಿ. ಹುಡುಗರೆಲ್ಲ ಫುಲ್ ವೈಬ್ ಮಾಡ್ತಿದ್ದಾರೆ ಅಲ್ಲಿ. ಏನು ಜನ ಸಾಗರ ಗೊತ್ತಾ, ಬರ್ತಾನೆ ಇದ್ದಾರೆ.
ನಡೀತಿದೆ, ಎಲ್ಲ ಸುತ್ತಾಕೊಂಡ್ಬಿಟ್ಟಿದ್ದಾರೆ. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಎಷ್ಟು ರಶ್ ಇದೆ ಅಂದ್ರೆ ಬಾರಿಗೆ ಸ್ವಲ್ಪ ನಿಂತ್ಕೊಂಡಿದೀನಿ. ಇವರೆಲ್ಲ ಲೆಜೆಂಡ್ಸ್, ಕಾರ್ ಎತ್ಕೊಂಡ್ಬಂದಿರೋರು. ಇವಾಗ ಸ್ವಲ್ಪ ಎಂಟಿ ಸ್ಪೇಸ್ಗೆ ಬಂದು ಉಸಿರಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದ್ದಾರೆ ಅಂದ್ರೆ ಉಸಿರಾಡಕ್ ಕೂಡ ಆಗ್ತಿಲ್ಲ. ಅಲ್ಲಿ ಕಾಣಿಸ್ತಿದ್ಯಾ, ಅಲ್ಲಿ ಫುಲ್ಲು ಜನ ಸೇರ್ಕೊಂಡ್ಬಿಟ್ಟು ಪೊಲೀಸ್ ಅವ್ರು ಕುತ್ಕೊಂಡಿದಾರಲ್ಲ ಅದ್ರ ಕೆಳಗಡೆ ಹೋಗಿ ನಿಂತ್ಕೊಂಡ್ಬಿಟ್ಟಿದ್ದೆ. ಅಷ್ಟು ಜನ ಇದ್ರು ಅಲ್ಲಿ. ಪೊಲೀಸ್ ಅವರು ಲಾಠಿ ಚಾರ್ಜ್ ಮಾಡ್ತಿದ್ದಾರೆ. ಮತ್ತೆ ಅಲ್ಲಿ ಕಾಣಿಸ್ತಿದ್ಯಾ ನಿಮಗೆ, ಅದು ಬಂದ್ಬಿಟ್ಟು ವಾಟರ್ ಸ್ಪ್ರೇ ಮಾಡೋ ಮಿಷಿನ್ ಅಂತೆ. ಸೊ ಚೆನ್ನಾಗೆ ಭಯ ಪಡಿಸೋದಕ್ಕೆ ಮೀಡಿಯಾ ಎಲ್ಲ ಬಂದಿದೆ, ಇಲ್ಲಿ ನೋಡ್ತಾ ಇರ್ಬೋದು. ಮತ್ತೆ ಅಲ್ಲಿ ಕ್ಯಾಮ್ರಾಮ್ಯಾನ್ ಸೌಂಡು ಎಷ್ಟು ಜೋರಾಗಿದೆ ಅಂತ ನೀವೇ ನೋಡ್ತಾ ಇರ್ಬೋದು. ಎಲ್ಲ ಜನ ಹಿಂದ್ಗಡೆ ಇದ್ದಾರೆ. ನಾನು ಎಕ್ಸಿಟ್ ಆಗ್ತಿದ್ದೀನಿ, ತಲೆನೋವು ಬಂದ್ಬಿಟ್ಟು. ಲಾಸ್ಟ್ ಇಯರ್ ಬಂದಾಗ ಎಷ್ಟು ಜನ ಹುಡುಗಿರಿದ್ರು ಗೊತ್ತಾ, ಬಟ್ ಈ ವರ್ಷ ನನಗೆ ಹುಡುಗಿರೇ ಕಾಣಿಸ್ತಿದ್ದಾರೆ, ಕಡಿಮೆ ಪರ್ಸೆಂಟೇಜ್ ಅಲ್ಲಿ ಕಾಣಿಸ್ತಿದ್ದಾರೆ. ಇಲ್ಲಿಗೆ ನಮ್ಮ ವ್ಲಾಗ್ ಮುಕ್ತಾಯ ಆಗುತ್ತೆ. ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ. ಅಂಟಿಲ್ ದೆನ್ ಬೈ ಬೈ, ಟೇಕ್ ಕೇರ್ ಫ್ರಮ್ ಬ್ಯಾಂಗ್ಳೂರ್ ಆ್ಯಂಡ್ ಹ್ಯಾಪಿ ನ್ಯೂ ಇಯರ್ 2025. ನಿಮಗೆ ಗುಡ್ ಲಕ್ ಬರಲಿ, ಸಂತೋಷ ಬರಲಿ, ದುಡ್ಡು ಬರಲಿ ಮೇನ್ ಆಗಿ ಅಂತ ಕೋರ್ಕೊಳ್ಳಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.